ಚಾಟಿಂಗು, ಡೇಟಿಂಗು, ಕಿಸ್ಸಿಂಗು, ಕೊನೆಗೆ ಫುಲ್ ಶಾಕಿಂಗು. ಬೆಂಗಳೂರಿನಲ್ಲಿ ಭಲೆ ಟೀಚರು ಫುಲ್ ಟಾರ್ಚರ್ ಕೊಟ್ಟಿರೋದು ನೋಡಿ. ಇತ್ತೀಚೆಗೆ ಈ ಹನಿ ಟ್ರ್ಯಾಪ್ ಅನ್ನುವಂತಹ ಜಾಲದಲ್ಲಿ ಸಿಲುಕೊಂಡು ಸಾಕಷ್ಟು ಜನ ವಿಲವಿಲ ಅಂತ ಒದ್ದಾಡ್ತಿದ್ದಾರೆ. ಈ ಹನಿ ಟ್ರ್ಯಾಪ್ ಅನ್ನುವಂತಹ ಗ್ಯಾಂಗ್ ಸಕ್ರಿಯವಾಗಿದೆ. ಸಾಲ ಕೇಳ್ತಾರೆ, ನಿಮ್ ಜೊತೆಗೆ ಸಲುಗೆ ಬೆಳೆಸ್ತಾರೆ, ಕಿರಿಕಿರಿ ಕೊಡ್ತಾರೆ. ಕಿಸ್ಸಿಂಗ್ ಬಲೆಗೆ ಬಿದ್ದಿರೋ ಉದ್ಯಮಿ ಈಗ ಫುಲ್ ವಿಲವಿಲ ಅಂತ ಒದ್ದಾಡ್ತಿರೋದು. ಲೇಡಿ ಬಲೆಗೆ ಬಿದ್ದ ಉದ್ಯಮಿ ಕಳ್ಕೊಂಡಿದ್ದು ಲಕ್ಷ ಲಕ್ಷ ಹಣ. ವಿಡಿಯೋ ಫೋಟೋಗಳನ್ನ ತೋರಿಸಿ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಬ್ಲ್ಯಾಕ್ ಮೇಲ್ ಮಾಡಿ 15 ಲಕ್ಷ ರೂಪಾಯಿ ಹಣ ನೀಡುವಂತೆ ಬೇಡಿಕೆ. ಶಿಕ್ಷಕಿ ಸೇರಿ ಮೂವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಟೀಚರ್ ಶ್ರೀದೇವಿ, ಗಣೇಶ್ ಕಾಳೆ ಈಗ ಅರೆಸ್ಟ್ ಆಗಿರೋದು. ವಿಜಯನಗರ ಜಿಲ್ಲೆಯವರಾದಂತಹ ಮೂವರು ಆರೋಪಿಗಳು. ಹಾಗಾದ್ರೆ ಏನಿದು ಬ್ಲ್ಯಾಕ್ ಮೇಲು? ಇವರು ಯಾವ ರೀತಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು? ಪೊಲೀಸರ ಬಲೆಗೆ ಹೆಂಗ್ ಸಿಕ್ಕಿದ್ರು? ಚಾಟಿಂಗು, ಡೇಟಿಂಗು, ಕಿಸ್ಸಿಂಗು, ಕೊನೆಗೆ ಫುಲ್ ಶಾಕಿಂಗು. ಲೇಡಿ ಬಲೆಗೆ ಬಿದ್ದ ಉದ್ಯಮಿ ಕಳ್ಕೊಂಡಿದ್ದು ಲಕ್ಷ ಲಕ್ಷ ಹಣ. 15 ಲಕ್ಷ ರೂಪಾಯಿ ನೀಡುವಂತೆ ಬೇಡಿಕೆ ಇಡ್ತಾರೆ. ಶಿಕ್ಷಕಿ ಸೇರಿ ಈಗ ಮೂವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಟೀಚರ್ ಶ್ರೀದೇವಿ, ಗಣೇಶ್ ಕಾಳೆ, ಸಾಗರ್ ಮೊರೆ ಅರೆಸ್ಟ್ ಆಗಿರೋದು. ವಿಜಯನಗರ ಜಿಲ್ಲೆಯವರಾದಂತಹ ಮೂವರು ಆರೋಪಿಗಳು. ನೋಡಿ ಹೆಂಗೆಲ್ಲ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು ಅಂತ ಹೇಳಿ. ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಕಿಂಡರ್ ಗಾರ್ಡನ್ ನಡೆಸ್ತಾ ಇದ್ರಂತೆ ಶ್ರೀದೇವಿ. ಈ ವೇಳೆ 2023ರಲ್ಲಿ ಉದ್ಯಮಿ ರಾಕೇಶ್ ವೈಷ್ಣವ್ ಅವರ ಪರಿಚಯ ಆಗುತ್ತೆ. ಈ ರಾಕೇಶ್ ವೈಷ್ಣವ್ ಇದ್ದಾರಲ್ಲ ಉದ್ಯಮಿ, ಇವರು ತನ್ನ ಮಕ್ಕಳನ್ನ ಶ್ರೀದೇವಿಯ ಪ್ಲೇ ಹೋಮ್ಗೆ ಕಳಿಸ್ತಾ ಇದ್ರಂತೆ. ಅಲ್ಲೇ ಶ್ರೀದೇವಿ ಹಾಗೆ ರಾಕೇಶ್ ವೈಷ್ಣವ್ ಇಬ್ಬರಿಗೂ ಕೂಡ ಫ್ರೆಂಡ್ಶಿಪ್ ಆಗುತ್ತೆ. ಆ ಫ್ರೆಂಡ್ಶಿಪ್ಪು ಸಲುಗೆ ಆಗುತ್ತೆ. ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ತಾಳೆ ಶ್ರೀದೇವಿ. ರಾಕೇಶ್ನಿಂದ ಶಾಲೆ ನಿರ್ವಹಣೆಗೆ 2 ಲಕ್ಷ ರೂಪಾಯಿ ಸಾಲ ಪಡ್ಕೊಂಡಿದ್ಲಂತೆ. ರಾಕೇಶ್ ಏನು ಮಾಡ್ತಾರೆ, ಹಣ ವಾಪಸ್ ಕೊಡಿ ಅಂತ ಕೇಳ್ತಾರೆ. ಆಗ ಶ್ರೀದೇವಿ ಹೇಳೋದು, ಹಣ ವಾಪಸ್ ಕೊಡೋಕ್ಕಾಗಲ್ಲ, ಹಣನ ಪಾರ್ಟ್ನರ್ ಆಗು ಅಂತ ಹೇಳಿ. ಕೊನೆಗೆ ಇಬ್ಬರು ಫ್ರೆಂಡ್ಶಿಪ್ ಬೆಳೆಯುತ್ತೆ. ಖಾಸಗಿ ಕ್ಷಣಗಳನ್ನು ದಾಖಲೆಯಾಗಿ ಇಟ್ಕೊಳ್ತಾಳೆ ಶ್ರೀದೇವಿ. ಕಿಸ್ಸಿಂಗು, ಚಾಟಿಂಗನ್ನು ದಾಖಲೆ ಇಟ್ಕೊಂಡು ಹಣಕ್ಕೆ ಡಿಮ್ಯಾಂಡ್ ಮಾಡ್ತಾ ಇರ್ತಾಳೆ. ಪದೇ ಪದೇ ಹಣ ಕೊಡು ಅಂತ ಹೇಳಿ ಸುಮಾರು 1,60,00,000 ಹಣ ಪಡ್ಕೊಂಡಿರ್ತಾಳೆ. ಅದಾದ ಮೇಲೆ ಮತ್ತೆ 15 ಲಕ್ಷ ರೂಪಾಯಿ ಕೊಡುವಂತೆ ಬೇಡಿಕೆ ಇಟ್ಟು ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಇದರಿಂದಂತಹ ನೊಂದು ರಾಕೇಶ್ ವೈಷ್ಣವ್ CCB ಅವರಿಗೆ ದೂರನ್ನ ಕೂಡ ಕೊಡ್ತಾರೆ. ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಮೂವರನ್ನ CCB ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆ ಮೂವರನ್ನ ಕೂಡ ಗಮನಿಸ್ತಾ ಇದ್ದಾರೆ. ಈ ಮೂರು ಜನ ಈಗ CCB ಪೊಲೀಸರ ಅತಿಥಿಗಳಾಗಿರೋದು. ಕಿಂಡರ್ ಗಾರ್ಡನ್ ನಡೆಸ್ತಾ ಇರ್ತಾಳೆ ಶ್ರೀದೇವಿ. ಅಲ್ಲಿ ಪರಿಚಯ ಆಗುತ್ತೆ. ರಾಕೇಶ್ ವೈಷ್ಣವ್ ಹಾಗೆ ಶ್ರೀದೇವಿ ಪರಿಚಯ ಸಲುಗೆಗೆ ಬೆಳೆಯುತ್ತೆ. ಇಬ್ಬರ ಒಂದಷ್ಟು ಖಾಸಗಿ ವಿಡಿಯೋಗಳು, ಫೋಟೋಗಳನ್ನು ಈಕೆ ಇಟ್ಕೊಂಡು ಪದೇ ಪದೇ ರಾಕೇಶ್ ವೈಷ್ಣವ್ಗೆ ಕಿರುಕುಳ ಕೊಡ್ತಾ ಇರ್ತಾಳೆ. ಹಣ ಕೊಡು ಅಂತ ಹೇಳಿ ಒಂದಷ್ಟು ಹಣವನ್ನು ಕೂಡ ಕಿತ್ತಿರ್ತಾಳೆ. ಲಕ್ಷಾಂತರ ರೂಪಾಯಿ ಇಲ್ಲ, ಕೋಟ್ಯಾಂತರ ರೂಪಾಯಿ ಹಣ ಇಸ್ಕೊಂಡು ಮತ್ತೆ ಇತ್ತೀಚೆಗೆ 15 ಲಕ್ಷ ರೂಪಾಯಿ ಬೇಕು, ನೀನು ಕೊಡಲಿಲ್ಲ ಅಂತ ಹೇಳಿದ್ರೆ ನೀನು ಕಿಸ್ ಮಾಡಿರೋ ವಿಡಿಯೋ ಇದೆ, ಒಂದಷ್ಟು ವಿಡಿಯೋಗಳಿದೆ, ಫೋಟೋಗಳಿದೆ, ಅದನ್ನು ಹರಿಬಿಡ್ತೀನಿ ಅಂತ ಹೇಳಿ ಬ್ಲ್ಯಾಕ್ ಮೇಲ್ ಮಾಡೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ಈ ಖತರ್ನಾಕ್ ಹನಿ ಟ್ರ್ಯಾಪ್ ಗ್ಯಾಂಗ್ ಪೊಲೀಸರ ಬಲೆಗೆ ಹೆಂಗ್ ಬಿತ್ತು? ಪೊಲೀಸರ ಕಾರ್ಯಾಚರಣೆ ಯಾವ ರೀತಿ ಇತ್ತು ಅಂತ? ಪೂರ್ಣಿಮಾ, ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಒಂದು ಕಿಂಡರ್ ಗಾರ್ಡನ್ ಸ್ಕೂಲ್ ಇರುವಂಥದ್ದು, ಅದನ್ನು ನಡೆಸ್ತಾ ಇರುವಂಥದ್ದು ಇದೇ ಶ್ರೀದೇವಿ. ಸೊ ಈ ಒಂದು ಶ್ರೀದೇವಿ ನಡೆಸ್ತಾ ಇದ್ದಂತಹ ಶಾಲೆಗೆ ಒಂದು ಉದ್ಯಮಿಯಾಗಿರುವಂತಹ ರಾಕೇಶ್ ವೈಷ್ಣವ್ ಎನ್ನುವಂಥವರು ಕೂಡ ತಮ್ಮ ಮಕ್ಕಳನ್ನು ಓದಿಸ್ತಾ ಇರ್ತಾರೆ. ಇದಾದ ಬಳಿಕ ಕೂಡ ಒಂದು ಹಣವನ್ನು ಕೂಡ ಕಳಿಸುವಂಥ ಕೆಲಸವನ್ನು ಮಾಡ್ತಾರೆ. ಅಂದರೆ ಇಬ್ಬರು ಕೂಡ ಸ್ನೇಹದಿಂದ ವರ್ತನೆ ಮಾಡ್ತಾ ಇರ್ತಾರೆ. ಆಗ ತಮ್ಮ ಸ್ಪೆಷಲ್ ಆಗಿ ಅಂತ ಹೇಳಿದರೆ ಒಂದು ಡ್ಯಾನ್ಸ್ ಮತ್ತು ಮ್ಯೂಸಿಕ್ ಕ್ಲಾಸನ್ನು ಕೂಡ ಹೇಳ್ಕೊಡ್ತಾ ಇರ್ತಾರೆ. ಅಲ್ಲಿಗೂ ಕೂಡ ಇವರ ಮಕ್ಕಳನ್ನು ಕೂಡ ಕಳಿಸಿರ್ತಾರೆ. ಹೀಗೆ ಇರಬೇಕಾದ್ರೆ ಇಬ್ಬರ ನಡುವೆ ಕೂಡ ಸಾಕಷ್ಟು ಸಲಿಗೆಯನ್ನು ಬೆಳೆಯುತ್ತೆ. ಅದಾದ ಬಳಿಕ ಕೂಡ ಹಣವನ್ನು ಡಿಮ್ಯಾಂಡ್ ಮಾಡ್ತಾರೆ. ಅಂದರೆ ಹಣವನ್ನು ಕೇಳ್ತಾಳೆ. ಇದು ಸ್ಕೂಲನ್ನು ನಡೆಸೋದಕ್ಕೆ ಸ್ವಲ್ಪ ಹಣದ ಅವಶ್ಯಕತೆ ಇದೆ, ಸಹಾಯ ಮಾಡಿ ಅಂತ ಹೇಳಿ. ಆ ಸಂದರ್ಭದಲ್ಲಿ ರಾಕೇಶ್ ಕೂಡ 2 ಲಕ್ಷ ಹಣವನ್ನು ಕೊಟ್ಟಿರ್ತಾರೆ. ಅದಾದ ಬಳಿಕ ಹಣವನ್ನು ಕೇಳಿದಂಥ ವೇಳೆಯಲ್ಲಿ ನನಗೀಗ ಸ್ವಲ್ಪ ತೊಂದರೆ ಇದೆ, ಹಣ ಕೊಡೋದಕ್ಕೆ ಆಗೋದಿಲ್ಲ, ಸೊ ನೀವು ಒಪ್ಪೋದಾದರೆ ಈ ಶಾಲೆಯ ಒಂದು ಪಾರ್ಟ್ನರ್ ಆಗಬಹುದು ಅಂತ ಹೇಳಿ ಕೂಡ ಒಂದು ಆಫರನ್ನು ಮಾಡ್ತಾಳೆ. ಆಗ ಆತ ಕೂಡ ಒಪ್ಕೊಂಡು
ಮಾಡಿಕೊಂಡು ಸರಿ ಅಂತ ಹೇಳ್ತಾರೆ. ಆಗ ಒಂದು ಆರಂಭಿಕ ಹಂತದಲ್ಲಿ ಸ್ವಲ್ಪ ಒಂದು 15 ಲಕ್ಷ ಹಣವನ್ನು ಕೂಡ ಕೊಟ್ಟಿರ್ತಾರೆ. ಈ ಹಣವನ್ನು ಕೊಟ್ಟ ನಂತರ ಕೂಡ ಇಬ್ಬರು ಸಲಿಗೆಯಿಂದ ಮಾತಾಡುವಂಥ ಕೆಲಸವನ್ನು ಮಾಡ್ತಾರೆ. ಅದಕ್ಕೆ ರಾಕೇಶ್ ಕೂಡ ಸಪ್ರೇಟಾಗಿ ಒಂದು ಸಿಮ್ ಕಾರ್ಡನ್ನು ಕೂಡ ತೆಗೆದುಕೊಂಡಿರ್ತಾರೆ. ಯಾಕಂದರೆ ಇವರು ಮನೆಯಲ್ಲಿ ಮದುವೆ ಆಗಿರೋದ್ರಿಂದಾಗಿ ವಿಚಾರ ಹೆಂಡತಿಗೆ ಗೊತ್ತಾಗಬಾರ್ದು ಅನ್ನುವಂಥ ರೀತಿಯಲ್ಲಿ ಕೂಡ ಈತ ಮೊಬೈಲನ್ನು ಒಂದು ಹೊಸ ಸಿಮ್ ಕಾರ್ಡನ್ನು ತೆಗೆದುಕೊಂಡು ಈಕೆ ಜೊತೆ ಚಾಟಿಂಗ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಸೊ ಹೀಗೆ ಇರಬೇಕಾದ್ರೆ ಹಣಕ್ಕೆ ಬೇಡಿಕೆ ಇಡ್ತಾಳೆ. ಆ ಸಂದರ್ಭದಲ್ಲಿ ಕೊಡೋದಿಲ್ಲ. ಈತ ಮನೆಯಲ್ಲೇ ಒಬ್ಬನೇ ಇದ್ದಾನೆ ಅಂತ ಹೇಳಿದಾಗ ಆಕೆ ನೇರವಾಗಿ ಬರ್ತಾಳೆ. ಆ ಸಂದರ್ಭದಲ್ಲಿ ಆತನ ಜೊತೆ ಒಂದು ಖಾಸಗಿ ಕ್ಷಣಗಳನ್ನು ಕೂಡ ಕಳೀತಾರೆ. ಒಂದು ಕಿಸ್ಸನ್ನು ಮಾಡುವಂಥದ್ದು, ಈ ರೀತಿಯಾದಂಥ ಕೆಲಸಗಳನ್ನು ಮಾಡಿದಾಗ ಅದನ್ನು ವಿಡಿಯೋವನ್ನು ಕೂಡ ಇಟ್ಕೊಂಡಿರ್ತಾರೆ. ಹೀಗೆ ಇರಬೇಕಾದ್ರೆ ಸೊ ಹಣಕ್ಕೆ ಮತ್ತೆ ಡಿಮ್ಯಾಂಡನ್ನು ಮಾಡ್ತಾಳೆ ಈಕೆ ಅಂತ ಹೇಳಿದರೆ ಹೆಚ್ಚಿನ ಒಂದು ಹಣ ಬೇಕಾಗಿದೆ ಅಂತ ಹೇಳಿ ಈ ಒಂದು ವಿಚಾರವನ್ನು ಒಂದು ಪ್ರಿಯಕರ ಸಾಗರ್ ಏನಿದ್ದಾನೆ ಆತನಿಗೂ ಕೂಡ ಈ ವಿಚಾರವನ್ನು ತಿಳಿಸ್ತಾಳೆ ಈ ಶ್ರೀದೇವಿ. ಆ ಸಂದರ್ಭದಲ್ಲಿ ಬಿಜಾಪುರ ಜಿಲ್ಲೆಯ ಒಂದು ರೌಡಿ ಶೀಟರ್ ಆಗಿರುವಂಥ ಗಣೇಶ್ ಏನಿದ್ದಾನೆ, ಸೊ ಈ ಗಣೇಶ್ ಮತ್ತು ಸಾಗರ್ ಈ ಶ್ರೀದೇವಿ ಸೇರಿ 3 ಜನ ಕೂಡ ಸೇರಿ ಈತನಿಂದ ಹಣವನ್ನು ಕೀಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಆಗ ಪೊಲೀಸರ ಸೋಗಿನಲ್ಲಿ ಕೂಡ ಈತನಿಗೆ ಕರೆ ಮಾಡಿ ನೀವು ಮನೆಗೆ ಬಂದು ಹೋಗಿರುವಂಥ CCTV ಇದೆ, ಸೊ ಈ ಎಲ್ಲ ಆಕೆ ಜೊತೆ ಯಾವ ರೀತಿಯಾಗಿ ನೀವು ವರ್ತನೆ ಮಾಡಿದರೆ ಅವೆಲ್ಲವೂ ಇದೆ, ಸೊ ಈ ವಿಚಾರ ಹೊರಗಡೆ ಬರಬಾರ್ದು ಅಂತ ಹೇಳಿದರೆ ಹಣವನ್ನು ಕೊಡಿ ಅಂತ ಹೇಳಿ ಒಂದು ಡೀಲನ್ನು ಮಾಡ್ತಾರೆ. ಅದಕ್ಕೆ ಆತನನ್ನು ಕರ್ಕೊಂಡು ಬಂದು ಮನೆಯಿಂದ ಕರ್ಕೊಂಡು ಬಂದು ಗೊರಗುಂಟೆಪಾಳ್ಯದ ಸಿಗ್ನಲ್ ಬಳಿ ಕೂರಿಸ್ಕೊಂಡು ಕಾರ್ನಲ್ಲಿ ಒಂದು ಡೀಲನ್ನು ಮಾಡ್ತಾರೆ. ಆಗ 2 ಕೋಟಿ ರೂಪಾಯಿ ಹಣವನ್ನು ಕೇಳ್ತಾರೆ. 2 ಕೋಟಿ ಹಣವನ್ನು ಕೇಳಿದಾಗ ಈತ 1,60,60,000 ಹಣವನ್ನು ಅರೇಂಜ್ ಮಾಡಿ ಕೊಡ್ತಾರೆ. ಅದಾದ ಬಳಿಕ ನನಗೆ ಉಳಿದ ಹಣಕ್ಕೆ ಟೈಮ್ ಬೇಕು ಅಂತ ಹೇಳಿದಾಗ ಈಕೆ ಕೂಡ ಓಕೆ ಅಂತ ಹೇಳಿರ್ತಾರೆ. ಆದರೆ ಪದೇ ಮತ್ತೆ ಕಾಲ್ ಮಾಡಿ ಹಣಕ್ಕೆ ಡಿಮ್ಯಾಂಡ್ ಮಾಡ್ತಾ ಇರ್ತಾರೆ. ನೀವು ಹಣವನ್ನು ಕೊಡದೇ ಇದ್ದರೆ ನಿಮ್ಮ ಹೆಂಡತಿ ಹತ್ರ ಈ ವಿಚಾರವನ್ನು ತಿಳಿಸ್ತೀನಿ, ಪೊಲೀಸರಿಗೆ ದೂರು ಕೊಡ್ತೀನಿ ಅಂತ ಹೇಳಿ ಬೆದರಿಕೆಯನ್ನು ಹಾಕ್ತಾರೆ. ಆಗ ಸಹಜವಾಗಿಯೇ ಆತ ಕೂಡ ಸಾಕಷ್ಟು ಕುಗ್ಗಿ ಹೋಗ್ತಾನೆ. ಮನೆಯಲ್ಲಿ ವಿಚಾರವನ್ನು ತಿಳಿಸಿದ ನಂತರ CCB ಪೊಲೀಸರಿಗೆ ಒಂದು ದೂರು ಕೊಡೋ ಕೆಲಸವನ್ನು ಕೂಡ ಮಾಡ್ತಾರೆ. ಆಗ ಪ್ರಕರಣವನ್ನು ದಾಖಲಿಸಿಕೊಂಡಂಥ ಸಂದರ್ಭದಲ್ಲಿ ಸೊ ಈ 3 ಜನರನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾ ಇರುವಂಥದ್ದು. ಹಣದ ಆಸೆಗಾಗಿ ಹನಿ ಟ್ರ್ಯಾಪನ್ನು ಮಾಡಿ ಸೊ ಈತನನ್ನು ಕೂಡ ಕೆಡ್ಡಗೆ ಬೀಳಿಸ್ಕೊಂಡು ಈ ಒಂದು ವಿಡಿಯೋವನ್ನು ಇಟ್ಕೊಂಡು ಆತನಿಂದ ಹಣವನ್ನು ಪೀಕುವಂಥ ಕೆಲಸಕ್ಕೆ ಕೂಡ ಮುಂದಾಗಿರುವಂಥ ಈ 3 ಜನರನ್ನು ಈಗ ವಿಚಾರಣೆ ಮಾಡ್ತಾ ಇದ್ದಾರೆ. ಈತನನ್ನು ಬಿಟ್ಟು ಬೇರೆ ಯಾರಿಗಾದರೂ ಕೂಡ ಇದೇ ರೀತಿಯಾದಂಥ ಏನಾದರೂ ಕೃತ್ಯಗಳನ್ನು ಮಾಡಿದ್ರ ಅನ್ನೋಂಥದ್ದು ಕೂಡ ತಿಳಿದು ಬರಬೇಕಾಗಿರುವಂಥದ್ದು. ಪೂರ್ಣಿಮಾ, ಥ್ಯಾಂಕ್ ಯು ವೆಂಕಟೇಶ್ ತಮ್ಮೆಲ್ಲ ಮಾಹಿತಿಗಾಗಿ.